ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸಿಂದ ಇವತ್ತಿನ ಎಪಿಸೋಡ್ನ ಇನ್ನೂ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ನಮ್ಮ ಕ್ಯಾಪ್ಟನ್ಗೆ ನಮ್ಮ ಜಗಣ ಲವರ್ ಬಾಯ್ ಜಗಣ ಅವರು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಕ್ಯಾಪ್ಟನ್ ಐ ಲವ್ ಯು, ಕ್ಯಾಪ್ಟನ್ ಲವ್ ಯು ಅಂತ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ. ಇದು ನೋಡಿದ್ರೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಆ್ಯಂಡ್ ಲವರ್ ಬಾಯ್ ಆಗಿಬಿಟ್ಟಿದ್ದಾರೆ ಈ ವಾರದಲ್ಲಿ ನಮ್ಮ ಜಗಣ ನರ್ಕಕ್ಕೆ ಹೋದ್ಮೇಲೆ. ಅದರಲ್ಲೂ ಕ್ಯಾಪ್ಟನ್ ಹಂಸ್ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಎಲ್ಲೋದ್ರೂ ಅಲ್ಲಿ ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಅಂತೂ ಆಗಿದೆ. ಸೊ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಸಿಕ್ಕಾಪಟ್ಟೆ ಅಂದರೆ ಕ್ಯಾಪ್ಟನ್ಗೆ ಕೂಡ ಕೊಡ್ತಿದ್ದಾರೆ. ಮೊದಲೆಲ್ಲ ನೋಡಿದ್ರೆ ಬೇರೆ ಬೇರೆಯವ್ರ ಜೊತೆ ಕಿತ್ತಾಡ್ತಾಯಿದ್ರು, ಮಂಜ ಬಾರೋ ಮಂಜ ಅಂತ ಇದ್ರು. ಬಟ್ ಇವಾಗ ಕ್ಯಾಪ್ಟನ್ಗೆ ಶುರು ಹಚ್ಕೊಂಡಿದ್ದಾರೆ. ಬಟ್ ಚೆನ್ನಾಗಿದೆ ನೋಡಲಿಕ್ಕೆ. ಸೊ BP ಜಾಸ್ತಿ ಮಾಡ್ಕೋಬೇಡಿ, ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದಾರೆ. ಅವ್ರ ಪಾಪ ಹಂಸ ಅವರು ಸಿಕ್ಕಾಪಟ್ಟೆ ಅವ್ರಿಗೆ ಇರಿಟೇಟ್ ಆಗ್ತಾ ಇದೆ. ಸೊ ಕೆಲವು ಕಡೆ ನಗ್ತಾ ಇದ್ದಾರೆ ಕೂಡ. ಸೊ ಕೊನೆಗೆ ಕ್ಯಾಪ್ಟನ್ಗೆ ಎಲ್ಲರೂ ಮರ್ಯಾದೆ ಕೊಡಬೇಕು ಅಂತ ಬೇರೆ ಅವರು ಅನೌನ್ಸ್ ಮಾಡಿದ್ದಾರೆ. ಬಟ್ ಆದರೆ ಈ ಮನುಷ್ಯ ಕೇಳಬೇಕಲ್ಲ, ಎಂತೆಂಥವ್ರಿಗೋ ಕೋಳೆ ಕೊಟ್ಬಿಟ್ಟವನೆ. ಇನ್ನು ಕ್ಯಾಪ್ಟನ್ ಹಂಸ ಅವ್ರಿಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾನೆ, ತಗೊಳಕ್ಕೆ ಆಯ್ತಲ್ಲ ಅವ್ರಿಗೆ. ಅದರಲ್ಲೂ ಬೇರೆ ಹಂಸ್ ಅಂತೆ ಮತ್ತೆ ಅಂದರೆ ಪ್ರೀತಿಯಿಂದ ಒಂದು ರೀತಿಯಲ್ಲಿ ಹಂಸದು ಅಂದರೆ ಒಂಥರ ಪೆಟ್ ನೇಮ್ ಇಟ್ಟಂಗೆ ಹಂಸ ಅವ್ರನ್ನ. ಸೊ ಆ್ಯಂಡ್ ಚಿಕನ್ ಮಂಚೂರಿಯನ್ ಮಾಡ್ಕೊಡ್ಬೇಕು ನನಗೆ, ಇಲ್ಲ ಅಂತಂದರೆ ನನಗೆ ಇವಾಗ ನಿನ್ನೆ ಮಾಡ್ಕೊಂಡು ತಿಂದುಬಿಡ್ತೀನಿ ಅಂತ ಅಂತಿದ್ರು. ಸೊ ಅವರು ಬೇರೆ ಅಲ್ಲಿ ಬಾತ್ರೂಮಲ್ಲಿ ಮಾಡ್ಕೊ ಹೋಗು ಅಂತ ಹೇಳ್ತಾಯಿದ್ರು. ಸೊ ಚೆನ್ನಾಗಿದೆ ಒಂಥರ ರೀತಿಯಲ್ಲಿ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ಕೇಳಲಿಕ್ಕೆ ನೋಡಲಿಕ್ಕೆ. ಆಮೇಲೆ ಅದು ಯಾವುದೋ ಮುಂಗಾರು ಮಳೆದು ಸೀನ್ ಬೇರೆ ರೀಕ್ರಿಯೇಟ್ ಮಾಡಿದ್ರು, ಇಡೀ ಮನೆ ಎಂಜಾಯ್ ಮಾಡ್ತಾಯಿದೆ. ನಾವೆಲ್ಲೋ ಐಶ್ವರ್ಯ ಧರ್ಮ ಅನುಷರ ಈ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ರೆ ಇದು ಯಾವುದೋ ಅಂಕಲ್ ಆಂಟಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ವೀಕೆಂಡ್ ಎಪಿಸೋಡಲ್ಲಿ ಪಕ್ಕಾ ಸುದೀಪ್ ಸರ್ ಇದನ್ನು ಮತ್ತೆ ತಿರ್ಗಾ ಮಾಡಿಸ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ಒಂದು ಮಟ್ಟಿಗೆ ಕೆಮಿಸ್ಟ್ರಿ ಮ್ಯಾಚ್ ಆಗ್ತಿದೆ ಅಂತಂದರೆ ಇದನ್ನು ಏನಾದರೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬಟ್ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಇದೇನು ಸೀರಿಯಸ್ ಅಲ್ಲ. ಬಟ್ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ತುಂಬ ಚೆನ್ನಾಗಿದೆ. ಬಟ್ ಇದು ಹಂಸ ಅವ್ರಿಗೂ ಕೂಡ ಪಾಸಿಟಿವ್ ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ಫಸ್ಟ್ ವೀಕಲ್ಲಿ ಅಂಥವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ. ಬಟ್ ಈ ವೀಕಲ್ಲಿ ಇದು ಒಂದು ರೀತಿಯಲ್ಲಿ ಪಕ್ಕಾ ಹೈಲೈಟು. ಸೊ ಅವರು ಕೂಡ ಹೈಲೈಟ್ ಆಗ್ತಾರೆ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಸೊ ಅವರು ಕೊನೆವರೆಗೂ ಕೂಡ ಹೋಗಬಹುದು. ಬಟ್ ಅವ್ರಿಗೊಂದು ರೀತಿಯಲ್ಲಿ ಒಂದು ಚೆನ್ನಾಗಿ ಲೀಡ್ ಸಿಕ್ಕಂಗೆ ಆಗಿದೆ ಇವಾಗ. ಸೊ ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ನೋಡಬೇಕು. ಬಟ್ ಈ ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್ ಏನಿದೆ ತುಂಬ ಚೆನ್ನಾಗಿದೆ. ಓಕೆ, ಸೊ ನಿನ್ನೆಯಿಂದ ಕೂಡ ಮನುಷ್ಯ ಆಲ್ರೆಡಿ ಹಂಸ ಅವ್ರಿಗೆ ಕಾಟ ಕೊಡಬೇಕು ಅಂತಲೇ ಶುರು ಹಚ್ಕೊಂಡಿದ್ದಾನೆ. ನಿನ್ನೆ ಟ್ಯಾಬ್ಲೆಟ್ ಆಯಿತು, ಅದು ಆಯಿತು, ಸ್ವಲ್ಪ ಜಗಳ ಆಯಿತು, ಒಂಥರ ಕೋಳಿ ಜಗಳ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಕೆಮಿಸ್ಟ್ರಿ ನೋಡ್ತಾ ಇದ್ರೆ ಆ್ಯಂಡ್ ಈ ಜೋಡಿ ನೋಡ್ತಾ ಇದ್ರೆ? ಓಕೆ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ, ಇದನ್ನು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಓಕೆ, ಸೊ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಟಾಟಾ, ಬಾಯ್.